ಅವಳು ಮಲಗಿದ್ದಾಳೆ. ಇನ್ನು ಮಲಗಿದಾಳ? ಇವತ್ತು ಭೀಮ್ನ ಅಮಾವಾಸ್ಯೆ ಅಭಿ, ಪೂಜೆ ಮಾಡಬೇಕು, ಬೇಗ ಎದ್ದು ರೆಡಿಯಾಗಿ ಅಂತ ಪೂರ್ಣಿ ದೀಪಿಕಂಗ್ ಇಬ್ರಿಗೂ ಹೇಳಿದ್ದೆ. ಆದರೂ ಇಷ್ಟೊತ್ತಾದರೂ ಮಲಗಿದಾಳ? ಅಭಿ, ಇವತ್ತೊಂದಿನ ಬೇಗ ಎಬ್ಬಿಸ್ತೀಯಾ? ಭೀಮ್ನ ಅಮಾವಾಸ್ಯೆ ದಿನ ಅವಳು ನಿನಗೆ ಪಾದ ಪೂಜೆ ಮಾಡಿದ್ರೆ ಶ್ರೇಯಸ್ಸು. ಏನೂ ಬೇಕಾಗಿಲ್ಲ, ಬರ್ತಿದ್ದ ಹಾಗೆ ಮುಖಕ್ಕೆ ಮಂಗಳಾರತಿನೇ ಮಾಡಿದ್ರಲ್ಲ. ನನಗೆ ನನ್ನ ಹೆಂಡತಿಗೆ ಅವಮಾನ ಮಾಡಬೇಕು ಅಂತಾನೆ ಕೆಲ್ಸದವ್ರ ಮುಂದೆ ಹಾಗೆ ಮಾತಾಡಿದ್ರಿ ಅಲ್ವಾ ನೀವು? ಅಭಿ, ಅವ್ರು ಹೇಳಿದ್ರಲ್ಲಿ ಅವಮಾನ ಆಗುವಂಥದ್ದೇನಿತ್ತು? ಹೌದು, ನಿಮಗೆ ಅವ್ರು ಮಾಡೋದೆಲ್ಲ ಒಳ್ಳೇದೇ ಅನ್ಸುತ್ತಲ್ವಾ? ಅವ್ರು ಮಾತಾಡೋದೆಲ್ಲ ವೇದವಾಕ್ಯ ಅಂತಾನೆ ಅನ್ಸುತ್ತೆ. ಹಾಗಂತ ನಮಗೂ ಹಾಗೆ ಅನ್ನಿಸ್ಬೇಕಂತೆ ನಿಲ್ವಲ್ಲ. ಇಲ್ಲಿ ಬಂದು ಅವಳಿಗೂ ಅವಮಾನ ಆಗೋದಕ್ಕಿಂತ ಅಲ್ಲಿ ನೆಮ್ಮದಿಯಾಗಿ ಮಲ್ಕೊಳ್ಳೋದೇ ಒಳ್ಳೇದ್ ಬಿಡಿ. ಅಭಿ, ಅದು ಹಾಗಲ್ಲ. ಇದು ಗಂಡನಿಗೋಸ್ಕರ ಮಾಡೋ ಪೂಜೆ. ಗಂಡನ ಆಯಸ್ಸು, ಆರೋಗ್ಯ, ಅಭಿವೃದ್ಧಿ ಆಗಲಿ ಅಂತ ಮಾಡೋ ವ್ರತ. ಮನೇಲಿ ನಾವೆಲ್ಲರೂ ಪೂಜೆ ಮಾಡುವಾಗ ದೀಪಿಕನು ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳ್ದೆ ಅಷ್ಟೆ. ಸಾಕು, ಕಾಳಜಿ ತೋರಿಸೋ ನೆಪದಲ್ಲಿ ಕೇಡು ಬಯಸೋರ್ ಮಧ್ಯೆ ಅವಳು ಇರೋದೇನು ಬೇಕಾಗಿಲ್ಲ. ನಮ್ಮ ಪಾಡಿಗೆ ನಮ್ಮನ್ನ ಬಿಟ್ಬಿಡಿ. ಅಭಿ ನಿಂತ್ಕೋ. ಏನು ಸಿರಿ ಇದೆಲ್ಲ? ನೀನು ನನಗೆ ಪಾದ ಪೂಜೆ ಮಾಡೋದಂತೆ, ನಾನು ಸಾಧು ಸಂತರ ಥರ ನಿನಗೆ ಆಶೀರ್ವಾದ ಮಾಡೋದಂತೆ. ಮೊದಲೇ ಲೇಟ್ ಆಗಿದ್ದೆಲ್ಲ ಬೇಕಾ? ಬೇಕು ಕಣೋ, ಬೇಕು. ಗಂಡನ ಆಯುಷು ಗಟ್ಟಿಯಾಗಿರಲಿ ಅಂತಂದ್ಬಿಟ್ಟು ಹೆಂಡತಿಯಾದವಳು ಮಾಡುವಂಥ ಪೂಜೆ ಹಬ್ಬ ಕಣೋ ಇದು. ಇಂಥ ಒಂದು ನಂಬಿಕೆಯಿಂದಲೇ ಗಂಡ ಹೆಂಡತಿ ಮಧ್ಯೆ ಇರೋ ಪ್ರೀತಿ ಗಟ್ಟಿಯಾಗತ್ತೆ, ಪರಿಪಕ್ವವಾಗತ್ತೆ. ಹಾಗಿದ್ರೆ ಗಂಡನು ಹೆಂಡತಿಗೆ ಪಾದ ಪೂಜೆ ಮಾಡ್ಬೋದಲ್ವಾ? ಅದ್ಯಾಕೆ ಆಗ್ಬಾರ್ದು? ಸಮರ್, ಏನ್ ಹೇಳ್ತಿದ್ಯಾ? ದಡ್ಡ, ಈ ಪಾದ ಪೂಜೆ ಅಂತ ಅನ್ನೋದು ಗೌರವ ತೋರಿಸೋದರ ಒಂದು ಸಂಕೇತ ಕಣೋ. ಹಾಗೆ ಹೆಂಡತಿಗೆ ಗಂಡ ಗೌರವ ತೋರಿಸ್ಬೇಕು ಅನ್ನೋದು ನಮ್ಮ ಸಂಪ್ರದಾಯದಲ್ಲಿ ಇದೆ. ಒಬ್ಬ ಮನುಷ್ಯನಿಗೆ ತನ್ನ ತಾಯಿನ ಬಿಟ್ಟರೆ ಅಷ್ಟೇ ಪ್ರೀತಿ ಕೊಡೋಕ್ಕಾಗೋದು ಅವನ ಹೆಂಡತಿಗೆ ಮಾತ್ರ. ಅಂಥ ಅವಳಿಗೆ ಗೌರವ ತೋರಿಸೋದ್ರಲ್ಲಿ ತಪ್ಪೇನಿದೆ? ಹಾಗೇನೆ ಹಿಂದಿನಿಂದ ನಡ್ಕೊಂಡು ಬಂದಿರುವಂಥ ಸಂಪ್ರದಾಯಗಳನ್ನು, ಹಬ್ಬಗಳನ್ನು ತಾತ್ಸಾರ ಮಾಡಬಾರ್ದು ಕಣೋ. ಇಂಥ ವ್ರತಗಳು, ಹಬ್ಬಗಳು ಮನುಷ್ಯನಿಗೆ ಪುಣ್ಯ ತಂದು ಕೊಡುತ್ತೆ, ಅವನ ಮನಸ್ಸನ್ನ ಗಟ್ಟಿ ಮಾಡುತ್ತೆ. ನನ್ನ ಗಂಡ ಚೆನ್ನಾಗಿದ್ರೆ ತಾನೂ ಚೆನ್ನಾಗಿರ್ತೀನಿ ಅಂತ ನಂಬಿಕೆ ಇರೋ ಹೆಣ್ಣು ಮಕ್ಕಳಿಗೆ ಈ ಪೂಜೆ ಒಂದು ಶಕ್ತಿ ಕೊಡುತ್ತೆ ಕಣೋ.
ಅರ್ಥ ಆಯ್ತಾ? ಅರ್ಥ ಆಯ್ತು. ನನಗೀಗ ಲೇಟು ಆಯ್ತು, ನನಗೆ ಹೊರಡ್ತೀನಿ. ಹೇಯ್, ನೀನ ಹೀಗೆ ನಿಂತಿದ್ಯಾ? ಏನಾಯ್ತು? ಏನಿಲ್ಲ ಅಣ್ಣ. ಪ್ರಸಾದು ಊರಲ್ಲಿಲ್ವಲ್ಲ, ಭೀಮ್ನಮವಾಸ್ಯ ದಿನ ಗಂಡ ಮನೇಲಿಲ್ಲ ಅಂತ ಅವಳಿಗೆ ಬೇಜಾರಷ್ಟೆ. ಸಂಧ್ಯಾ, ಕೂತ್ಕೋ ಬಾಯ್ಲಿ. ನಿನ್ ಕೈ ಕೊಡು. ಯಾಕೆ ಸಿರಿ? ಕೊಡು ಹೇಳ್ತೀನಿ. ಹೋಗಿ ತಾತನ ಹತ್ರ ಈಗ ಆಶೀರ್ವಾದ ತಗೋ. ಸಿರಿ, ಹೌದು, ಭೀಮ್ನ ಅಮಾವಾಸ್ಯೆ ಅಂದ್ರೆ ಬರೀ ಹೆಂಡತಿ ಗಂಡನಿಗೆ ಪೂಜೆ ಮಾಡೋದು ಅಂತ ಅಲ್ಲ. ತಂಗಿ ತನ್ನ ಅಣ್ಣಂಗೆ ಬೇಕಾದ್ರೂ ಪೂಜೆ ಮಾಡ್ಬೋದು, ಮಗಳು ತಂದೆಗೆ ಬೇಕಾದ್ರೂ ಪೂಜೆ ಮಾಡ್ಬೋದು. ಒಟ್ಟಿನಲ್ಲಿ ಮನೆಯಲ್ಲಿ ನಾವು ಯಾರನ್ನ ತುಂಬಾ ಪ್ರೀತಿಸ್ತೀವೋ, ಯಾರಿಗೆ ಆಯಸ್ಸು ಆರೋಗ್ಯ ಚೆನ್ನಾಗಿರ್ಬೇಕು ಅಂತ ಅನ್ಕೊಳ್ತೀವೋ ಅವ್ರ ಹೆಸರಲ್ಲಿ ಬೇಕಾದ್ರೂ ನಾವು ವ್ರತ ಮಾಡ್ಬೋದು. ಹೌದಾ? ಹಾಗಾದ್ರೆ ನಾನು ತಾತನ ಹತ್ರನೇ ಆಶೀರ್ವಾದ ತಗೊಳ್ತೀನಿ. ನಾನು ಮಾಡಿರೋ ತಪ್ಪಿಗೆ ಪ್ರಾಯಶ್ಚಿತ್ತನೂ ಆಗುತ್ತೆ. ತಾತಂಗೆ ಆಯಸ್ಸು ಆರೋಗ್ಯ ಗಟ್ಟಿಯಾಗಿರ್ಲಿ ಅಂತ ಬೇಡ್ಕೊಂಡಾಗೂ ಇರುತ್ತೆ. ಓಹೋ, ಸೂರ್ಯ ಇವತ್ತು ಯಾವ ದಿಕ್ಕಲ್ಲಿ ಹುಟ್ಟುಬಿಟ್ಟಿದ್ದಾನೆ? ತಾತ ಸೂರ್ಯ ಸರಿಯಾದ ದಿಕ್ಕಲ್ಲೇ ಹುಟ್ಟಿದ್ದಾನೆ. ನಾನೇ ದಿಕ್ಕು ತಪ್ಪಿದ್ದೆ ಅಷ್ಟೆ. ಆಶೀರ್ವಾದ ಮಾಡಿ. ಆಯ್ತು, ಒಳ್ಳೇದಾಗಲಿ. ಹೇಳಮ್ಮ, ಹೇಳಿ. ಹೇಳಿ.